ಎಲ್ರಿಗೂ ನಮಸ್ಕಾರ. ಇವತ್ತು ಹ್ಯಾಟ್ರಿಕ್ ಹೀರೋ ಅಭಿಮಾನಿಗಳ ನೆಚ್ಚಿನ ಶಿವಣ್ಣ ಅವರ ಭೈರತಿ ರಣಗಲ್ ಮೂವಿ ಇಡೀ ದೇಶಾದ್ಯಂತ ಬಿಡುಗಡೆಯಾಗಿದೆ. ಈಗಷ್ಟೇ ನಾನು ಸಿನಿಮಾವನ್ನ ನೋಡ್ಕೊಂಡು ಹೊರಗಡೆ ಬಂದಿದ್ದೇನೆ. ತುಂಬಾನೇ ಹೈಪ್ ಅನ್ನ ಸೃಷ್ಟಿ ಮಾಡಿರುವಂತಹ ಈ ಸಿನಿಮಾ ಮಫ್ತಿ ಸಿನಿಮಾದ ಪ್ರಿಕ್ವೆಲ್ ಆಗಿದೆ. ಬನ್ನಿ ಫ್ಯಾನ್ಸ್ ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ. ಸಿನಿಮಾ ಮಾತ್ರ ಸೂಪರ್ ಆಗೈತೆ. ಇದು ಅದೇ ಹೇಳಿಲ್ವಾ, ಅವತ್ತೇ ಹೇಳಿದ್ರು ಬಂಗಾರದ ಮನುಷ್ಯ ಇನ್ನೊಂದು ಬಂಗಾರದ ಮನುಷ್ಯ ಆಗುತ್ತೆ ಅಂತ. ಅದೇ ಥರ ಆಗ್ತಾ ಇದೆ. ಈಗ ಅದೇ ಥರ ಬಂಗಾರದ ಮನುಷ್ಯ ಹೆಂಗಿದೆ ಅದೇ ಥರ ಆಗುತ್ತೆ. ಸೂಪರ್ ಆಗಿದೆ ಸಿನಿಮಾ ಮಾತ್ರ ಸೂಪರ್ ಆಗೈತೆ. ಸಖತ್ ಮಾಡೋರು ಫಸ್ಟ್ ಹಾಫು, ಸೆಕೆಂಡ್ ಹಾಫಿಗೆ ಮುನ್ನುಡಿ ಸಖತ್ ಮಾಡೋರು. ಫಸ್ಟ್ ಹಾಫೇ ಎಲ್ಲರೂ ಕಳೆದೋಯ್ತೀರ ಆ ಥರ ಸಖತ್ ಮಾಡ್ಬಿಟ್ಟವ್ರೆ. ಸೂಪರ್ ಫಸ್ಟ್ ಹಾಫ್ ಸೂಪರ್ ಸರ್. ಶಿವಣ್ಣನ ಲುಕ್ಕೇ ಸೂಪರ್. ಏನಕ್ಕೆ ಅಂದರೆ ಮಫ್ತಿಲಿ ಒಂದು ಇಕ್ಕಿದ್ದಾರೆ, ಏನಕ್ಕಿದ್ರೆ ಭೈರತಿ ರಣಗಲ್ ಆದ ಅಂತ ಅದನ್ನ ಫುಲ್ಲು ಸಂಪೂರ್ಣವಾಗಿ ಆನ್ಸರ್ ಕೊಡ್ತಾರೆ. ನೋಡೋರಿಗೇನೆ ಮೈ ಜುಮ್ಮಂಬೇರಿದೆ. ಫಸ್ಟ್ ಹಾಫಲ್ಲಿ ಇಂಟರ್ವಲ್ ಟೈಮಲ್ಲಿ ಮೈಂಡ್ ಬಿಲೀವ್ ಸೂಪರ್ ಇಂಟರ್ವಲ್ ಮೈ ಜುಮ್ ಅಂದ್ಬಿಡುತ್ತೆ ಎಲ್ಲರಿಗೂ ಅನ್ಸಿರ್ಬೇಕೆ ನೋಡಿ. ಅವ್ರಿಗೆ ಎಲ್ಲರಿಗೂ ಕೂಡ ಮೀಡಿಯಾದವ್ರಿಗೂ ಕೂಡ ತುಂಬ ಸಖತ್ತ ಮಾಡಿದ್ದಾರೆ. ಫಸ್ಟ್ ಹಾಫ್ ನೀವು ಪೈಸಾ ವಸೂಲ್ ಅಂತೀವಲ್ಲ, ಅದು ಫಸ್ಟ್ ಹಾಫಲ್ಲೇ ನಿಮ್ಗೆ ಬಂದ್ಬಿಡುತ್ತೆ. ಆ ಕ್ರೇಜು, ಆ ಒಂದು ಇದು ಶಿವಣ್ಣನಿಗೆ ಬಿಟ್ಟರೆ ಬೇರೆ ಯಾವ್ರಿಗೂ ಈ ಒಂದು ಕ್ರೇಜು, ಆಮೇಲೆ ಇಷ್ಟೊಂದು ಫ್ಯಾನ್ಸ್ ಒಂದು ಈ ಥರ ಅವರು ಇಷ್ಟಪಟ್ಟ ಬಟ್ಟೆ, ಆ ಒಂದು ಲುಂಗಿಯಲ್ಲಿ ಬರ್ತಾರೆ, ಬಟ್ಟೆಯಲ್ಲಿ ಬರ್ತಾರೆ ಅಂತಂದರೆ ಆ ಕ್ರೇಜ್ ಕ್ರಿಯೇಟ್ ಮಾಡೋದು, ಸೆಟ್ ಮಾಡೋದು ಅಷ್ಟೆಲ್ಲ ಈಸಿ ಅಂತೂ ಅಲ್ವೇ ಅಲ್ಲ. ಸಿನಿಮಾ ಫಸ್ಟ್ ಆ್ಯಂಡ್ ಹಾಫಲ್ ಅಂತೂ ತುಂಬ ಕಾಮಿಡಿ ಮತ್ತು ಸೆಂಟಿಮೆಂಟು ತುಂಬ ಇದೆ. ಶಿವಣ್ಣವರು ಅದ್ಭುತ ಮಾಡಿದ್ದಾರೆ. ಫಸ್ಟು ಮಫ್ತಿ ಬಂತು, ಸೆಕೆಂಡ್ ಹಾಫಲ್ಲಂತೂ ಮಾಸ್ ಮಾಡಿದ್ದಾರೆ. ಮಾಸ್ ಡೈಲಾಗ್ ಅಂತೂ ಸೂಪರ್ ಆಗಿದೆ. ಸೀನರಿ ಮೇಕಿಂಗ್ ಅಂತೂ ಅತ್ಯದ್ಭುತವಾಗಿದೆ. ಈ ಸಿನಿಮಾ ಭೈರತಿ ರಣಗಲ್ ಆದಮೇಲೆ ಕಂಟಿನ್ಯೂ ಆಗುತ್ತೆ. ಮುಂದೆ ಇನ್ನೊಂದು ಭಾಗ ಬರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಂಟಿನ್ಯೂ ಆಗುತ್ತೆ ಸರ್. ತುಂಬ ಚೆನ್ನಾಗಿದೆ, ಮಾಸಾಗಿ ಎಲ್ಲರೂ ಸಾಲಿಡೇ ಮಾಡಿದ್ದಾರೆ. ಸೂಪರ್ ಆಗಿದೆ ಸರ್ ಸಿನಿಮಾ. ಮೂವಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಏನಂದರೆ ಶಿವಣ್ಣನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದೆ. ಇನ್ನೂ ಎನರ್ಜೆಟಿಕ್ ಅಂತ ಅಂದ್ಬಿಟ್ಟು ಇಂಟ್ರೋಲ್ ಬ್ಲಾಕ್ ಮಾತ್ರ ರಿಯಲ್ ಗೂಸ್ ಬಂಪ್ಸು ಕ್ಲೈಮ್ಯಾಕ್ಸು. ಓವರ್ ಆಲ್ ಸಿನಿಮಾ ಔಟ್ ಆಫ್ 10 ಚೆನ್ನಾಗಿ ಸೂಪರ್ ಆಗಿದೆ ಅಣ್ಣ. ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಎಲ್ಲ ಸಿನಿಮಾಗಳಲ್ಲೂ ಅವ್ರವ್ರ ಪಾತ್ರಕ್ಕೆ ಏನು ಜೀವ ತುಂಬಿಸ್ಬೇಕು ಅದನ್ನು ತುಂಬಿಸ್ತವೆ. ತುಂಬ ಸಕ್ಕತ್ತಾಗಿದೆ. ಮಫ್ತಿಗಿಂತ ಡಬಲ್ ಆಗಿದೆ. ಫಸ್ಟ್ ಹಾಫ್ ಫುಲ್ಲು ಕ್ಲಾಸು, ಸೆಕೆಂಡ್ ಹಾಫ್ ಫುಲ್ಲು ಮಾಸು. ಇನ್ನೂ ಸೀಕ್ವಲ್ಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಸೀಕ್ವಲ್ ಬಂದರೆ ಇನ್ನೂ ಹಬ್ಬ ಮಾಡ್ತೀವಿ ಇಲ್ಲಿ. ಶಿವಣ್ಣ ಅಲ್ವಾ ಸರ್, 20-30 ವರ್ಷದಿಂದನೂ ಇದೇ ಕ್ರೇಜ್ ಇರೋದು ಅವ್ರಿಗೆ. ಫಸ್ಟ್ ಫಿಲಮಿಂದನೂ ಇದೇ ಕ್ರೇಜು. ಫಸ್ಟ್ ಶೋ ಅಲ್ಲ, ಬೇಕಾದ್ರೆ ನೈಟ್ ಶೋ ಎಲ್ಲ ಇತ್ತು ಇಲ್ಲಿ. ಎಲ್ಲ ಬಂದು ನೋಡಿ, ಸಕ್ಕತ್ತಾಗಿದೆ ಫಿಲಮ್. ಆ್ಯಕ್ಚುಲಿ ನಮಗೆ ಡೈಲಾಗ್ಸ್ ಎಲ್ಲ ಕೇಳಿಸ್ದೇ ಇಲ್ಲ, ಅಷ್ಟೊಂದು ಸೆಲೆಬ್ರೇಟ್ ಮಾಡ್ತಾ ಇದ್ರು. ಬಟ್ ತುಂಬ ಚೆನ್ನಾಗಿದೆ ಮೂವಿ. ಇಲ್ಲ ನೆನ್ನೆನೇ ನಮಗೆ ಟಿಕೆಟ್ ತೊಗೊಂಡಿದ್ವಿ, ಫ್ಯಾನ್ ಶೋ ಇತ್ತು ಅಂತ ಹೇಳ್ಬಿಟ್ಟು ಹಾಕಿದ್ರು. ಸೊ ಶಿವಣ್ಣಂದು ಈ ಸತಿ ಎಲ್ಲ ಸೀನ್ಗಳು ತುಂಬ ಎಲಿವೇಶನ್ ಕೊಟ್ಟಿದ್ದಾರೆ. ಎಲ್ಲ ಸೀನ್ಸು ಚೆನ್ನಾಗಿತ್ತು. ಇಡೀ ಸಿನಿಮಾನೇ ಇಷ್ಟ ಆಗುತ್ತೆ. ಬಂದು ನೋಡಿ, ಇದು ಒನ್ ಮ್ಯಾನ್ ಶೋ. ಶಿವಣ್ಣನ ವಿಶ್ವರೂಪ ನೋಡ್ಬೋದು, ಒನ್ ವರ್ಡಲ್ಲಿ ಹೇಳ್ಬೋದು. ಅಂದರೆ ಇಟ್ಸ್ ಎ ಬ್ಲಾಕ್ ಬಸ್ಟರ್ ಫಿಲಿಮ್. ಎಲ್ಲರೂ ಬಂದು ಥಿಯೇಟರಲ್ಲಿ ಶಿವಣ್ಣನ ದರ್ಶನ ಮಾಡ್ಕೊಳ್ಳಿ. ಮೂವಿ ಹೇಗಿತ್ತು ಅನ್ನೋದಕ್ಕಿಂತ ಒಂದು ಮಟನ್ ಬಿರಿಯಾನಿ ತಿನ್ನೋ ಥರ ಇದೆ ಈ ಫಿಲಮ್ಮು. ಖಡಕ್ ಆಗಿದೆ. ಈ ಫ್ರೀಕ್ವೆಲ್ ಹಿಂಗೂ ಮಾಡ್ಬೋದಾ ಅಂತ ಒಂದು ತೋರಿಸ್ಕೊಟ್ಟಿದ್ರೆ. ಯೂಶಲಿ ಸೀಕ್ವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಪಾರ್ಟ್ 1, 2 ಅಂತ. ಇವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಫ್ರೀಕ್ವೆಲ್ ಅಂತ ಮಾಡಿದ್ದಾರೆ. ಮಫ್ತಿಯಲ್ಲಿ ಶಿವಣ್ಣ ಭೈರತಿ ರಣಗಲ್ಲಾಗಿ ಹೆಂಗೆ ಕನ್ವರ್ಟ್ ಆದ್ರೆ ಅನ್ನೋದನ್ನು ತೋರಿಸೋದೇ ಈ ಭೈರತಿ ರಣಗಲ್ ಮೂವಿ. ಈ ಫ್ರೀಕ್ವೆಲ್ ಆಗಿರೋದ್ರಿಂದ ಈ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. 100% ಇದು ಎಲ್ಲರೂ ಕನೆಕ್ಟ್ ಆಗ್ತಾರೆ. ಮೋರೋವರು ಆಕ್ಷನ್ ಜೊತೆಗೆ ಇದರಲ್ಲಿ ಸೆಂಟಿಮೆಂಟು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಇದರಲ್ಲಿ ತುಂಬ ಎಮೋಷನ್ಸ್ ಇದೆ. ಒಂದು ಆಕ್ಷನ್ನೇ ಅಲ್ದಿರ ಎಮೋಷನ್ ಕೂಡ ಇದರಲ್ಲಿ ತುಂಬ 100% ವರ್ಕೌಟ್ ಆಗಿದೆ. ನರ್ತನ್ ಅವರು ಅದನ್ನು ತೋರಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಆ ಕ್ಯಾಮ್ರಾಮನ್ ಅಷ್ಟೇ ತುಂಬ ಚೆನ್ನಾಗಿ ತೋರಿಸಿದ್ರೆ. ಆ ಕಣ್ಣು ಕನೆಕ್ಟ್ ಆಗೋದು ಹೆಂಗೆ ಆಗುತ್ತೆ ಅಂತಂದರೆ, ಆ ಕಣ್ಣು ನೋಡ್ತಾ ಇದ್ರೇ, ಅವ್ರ ಆಕ್ಷನ್ ನೋಡ್ತಾ ಇದ್ರೇ ನಮಗೆ ಈ ಗೂಸ್ ಬಂಪ್ಸ್ ಬರುತ್ತೆ, ರೋಮಾಂಚನ ಆಗುತ್ತೆ. ಆ ಸ್ವ್ಯಾಗ್ ನೋಡೋಕ್ಕೆ ಚಂದ. ಶಿವಣ್ಣನ ಸ್ಕ್ರೀನ್ ಮೇಲೆ ಮುಚ್ಚಿಡ್ಕೊಳ್ಳೋದು, ಆ ಗನ್ ಕೊಟ್ಟರು ಸೂಪರು, ಮುಚ್ಚಿಕೊಟ್ರು ಸೂಪರು. ಅವ್ರ ಕಣ್ಣೇ ಒಂದು ಗನ್ ಥರ ಆಗ್ಬಿಟ್ಟಿದೆ ಈ ಫಿಲಮಲ್ಲಿ. ಆ ಕಣ್ಣಲ್ಲೇ ಅಷ್ಟೇ. ಶಿವಣ್ಣನ ಕೈಯಲ್ಲಿ ಲಾಂಗ್ ಹಿಡ್ಕೊಂಡ್ರೆ ಅದು ಮಾಸ್ ಸಿನಿಮಾನೇ ಆಗಿರುತ್ತೆ. ಆದರೆ ಈ ಸಿನಿಮಾಲಿ ಅವ್ರ ಮಾಸ್ ಹಿಡಿಯೋಕ್ಕೆ ಒಂದು ಅರ್ಥ ಇದೆ. ಇದ್ರದ್ದು ವಿಶೇಷ ಏನು ಅಂದರೆ, ಇದು ಪ್ರೀಕ್ವೆಲ್, ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಹಿಂಗೆ ಇರಬೇಕು, ಪ್ರೀಕ್ವೆಲ್ ಹಿಂಗಿದ್ರೇ ಚಂದ ಅಂತ ನರ್ತನ ತೋರಿಸ್ಕೊಟ್ಟಿದ್ದಾರೆ. ಈ ಸಿನಿಮಾಲಿ ಶಿವಣ್ಣನ ಆ್ಯಕ್ಟಿಂಗ್ ಬೆಂಕಿ. ಸೊ ಆಲ್ ದ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ, ಬೈರ್ದಂಡಕ್ಕೆ.
ಸರ್ ಶಬರಿಮಲೆ ಆದ್ಮೇಲೆ ಶಿವಣ್ಣನ ಸಿನಿಮಾಗೇನೆ ಅನ್ಸುತ್ತೆ ಈ ತರ